ಸ್ಯಾಂಡಲ್ವುಡ್ ನ ಕ್ರೇಜಿ ಕ್ವೀನ್ ರಕ್ಷಿತಾ ಪ್ರೇಮ್ ಅವರ ಸಾಥ್ ಎಷ್ಟಿದೆ ಈ ಸಿನಿಮಾಗೆ? ನಿಮ್ಗೆ ಮಾರಲ್ ಸಪೋರ್ಟ್ ಎಷ್ಟಿತ್ತು? ಸೋ ನೈಸ್. ನಾನು ಎಲ್ಲ ವಿಷಯಕ್ಕೂ, ಎಲ್ಲ ಪ್ರತಿಯೊಂದು ವಿಷಯಕ್ಕೂ, ಆಮೇಲೆ ಎಲ್ಲೋ ಒಂದು ಕಡೆ ಎಡವಟ್ಟಾಗಿ, ಎಲ್ಲೋ ಒಂದು ಕಡೆ ನೋವಾದರೆ, ಎಲ್ಲೋ ಒಂದು ಕಡೆ ಅಂದರೆ ನಾನು ಲಕ್ಷ್ಮಿ ಫೈಟ್ ಮಾಡಿಬಿಡ್ತೀನಿ ಏನಕ್ಕಾದ್ರೂ. ಅವಳು ಏನು ಮಾಡ್ಬಿಡ್ತಾಳೆ, ಯಾರಿಗೆ ನನಗೇನೋ ತೊಂದರೆ ಆದರೆ ಇದಾದರೆ ಅವಳು ಸ್ಟಾರ್ಟ್ ಮಾಡ್ತಾಳೆ, ಸಬರ್ಬಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ನೋ ನಥಿಂಗ್, ನೀ ಯಾಕೆ ತಲೆ ಕೆಡ್ಸ್ಕೊತೀಯಮ್ಮ, ಈ ಜನಗಳೇ ಹೆಂಗೇನೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಹೋಗ್ತಾ ಇರ್ಬೇಕು, ಸುಮ್ಮನೆ ನಿನ್ಗೆ ಅರ್ಥ ಆಗಲ್ಲ, ನಿನಗೆ ನೀನು ಎಲ್ಲರೂ ನಂಬ್ಕೊಂಡು ಹೋಗ್ತೀಯಾ, ನಿನ್ಗೆ ಗೊತ್ತಾಗಲ್ಲ ನಿನಗೆ ಅಂತ. ನಾನು ಅದನ್ನೇ ಹೇಳ್ತೀನಿ, ನೋ ನಥಿಂಗ್. ಯಾರೇ ಆಗಲಿ, ಈಗ ನಂಬ್ಕೊಂಡಿರ್ತೀವಿ, ಹೋಗ್ತಾ ಇರಬೇಕು. ಅವನೇನೋ ಪ್ರಾಬ್ಲಮ್ ಮಾಡ್ದ, ಕ್ರಿಯೇಟ್ ಮಾಡ್ದ, ಬಿಟ್ಟು ಹಾಕು. ಅವ್ನು ದೊಡ್ಡವನು, ಅವ್ನು ಒಳ್ಳೆಯವನು, ನಾವೇ ಸರಿ ಇಲ್ಲ, ಅವ್ನ ಜೊತೆ ಹೋದ್ವಿ, ನಾವೇ ಸರಿ ಇಲ್ಲ ಅಂದ್ಕೊಂಡು ಹೋಗೋಣ, ನೀನು ತಲೆನೇ ಕೆಡಿಸ್ಕೋಬೇಡ ಅಂತ ಹೇಳ್ತಿರ್ತೀನಿ ಯಾವಾಗಲೂ ಅವ್ಳಿಗೆ. ಸೊ ಅಂಥದ್ರಲ್ಲಿ ಈ ಸಿನಿಮಾಗೆ ಪ್ರತಿ ಹಂತದಲ್ಲೂ ಪಾಪ ನಿಂತಲು, ಯಾವಾಗಲೂ ಕೇಳ್ಕೊಂಡು ಏನು ನಡೀತಾ ಇದೆ, ಹೆಂಗಿದೆ, ಆಮೇಲೆ ಪ್ರತಿ ವಿಷಯಕ್ಕೂ ಬಂದಳು. ಆಮೇಲೆ ನೀನೇ ನೋಡಿದ್ಯಾ ಲಕ್ಷ್ಮಿ, ಯಾವುದೇ ಕಾರಣಕ್ಕೂ ಯಾವ ಸ್ಟೇಜ್ ಮೇಲೂ ಬರಲ್ಲ ಅವಳು ಅಂತಲ್ಲಿ. ಇದರಲ್ಲಿ ಸಾರಿ ಮೊದಲಿಂದನೂ ಬಂದರು, ಮೊದಲಿಂದ ಮೊದಲು ಥ್ಯಾಂಕ್ಸ್ ಅವಳಿಗೆ ನಿಜವಾಗಿ. ಸೊ ಸ್ವೀಟ್ ಆಫ್ ಯು. ಯಾರು ಪತ್ನಿಗೆ ಈ ಥರದ ಸಂದೇಶದಲ್ಲಿ ಥ್ಯಾಂಕ್ಸ್ ಹೇಳ್ತಾರಲ್ಲ, ಗ್ರೇಟ್ನೆಸ್.